ಈಗ ಡ್ರೈವ್ ತಗೊಂಡಿದೆ ಸರ್, ಎರಡು ಕಂಪ್ಲೇಂಟ್ ಬಂದಿದೆ ಪಿ ಜಿಗಳನ್ನ ಕೊಡಿ ಅಂತೇಳಿ. ಈಗ ಅವರು ಕೆಲವು ಕಡೆ ಕಂಪ್ಲೇಂಟ್ ಬಂದಿದೆ ಅಂತೆ ಪಿ ಜಿಗಳ ಮೇಲೆ. ಅದ್ರ ಮೇಲೆ ಅವರು ಈಗ ಅದಕ್ಕೆ ಚೆಕಪ್ ಮಾಡ್ತಾ ಇದ್ದಾರಂತೆ. ಕೆಲವು ಕಡೆ ಕಂಪ್ಲೇಂಟ್ ಬಂದಿದೆ, 3-4 ಕಡೆ ಈ ಥರ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ ಅಂತೆ. ಅದ್ರ ಮೇಲೆ ಅವ್ರು ನೋಡ್ತಾ ಇದ್ದಾರೆ. ತರಿಸಿದ್ದೀವಿ ಅದು ಲಾಂಚ್. ಹಾಂ, ಯಾವುದು ನೋಡಿ, ನಮ್ಮ ವ್ಯಾಪ್ತಿ ಇರೋದು ಎಲ್ಲ ನಾವು ಮಾಡೋಕ್ಕಾಗೋದಿಲ್ಲ. ನಾವು ಆಹಾರ ಸರಿ ಇದೆಯೋ ಇಲ್ವೋ ಅದನ್ನು ನೋಡ್ಬೋದು ಹೊರತು ಅವ್ರ ಮೇಲೆ ಹೋಗಿ ಕ್ರಮ ತಗೊಳ್ಳೋದು, ಆಹಾರ ಉತ್ಪಾದನೆ ಮಾಡೋ ಮೇಲೆ ಕ್ರಮ ತಗೊಳ್ಳೋದು ಅದು ನಮ್ಗೆ ಆಗಲ್ಲ. ಅಂದರೆ ಈಗ ಹಣ್ಣು ತರಕಾರಿ ಬೆಳೀತಾ ಇದ್ದಾರಲ್ಲ, ಹೌದು, ನಮ್ಮ ಈ ಥರ ಅಸುರಕ್ಷತೆ ಅಂತೇಳಿ ನಾವು ಆ ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ, ಅಥವಾ ಸ್ಥಳೀಯ ಇವ್ರಿಗೆ ಹೇಳ್ಬೋದು. ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಹೇಳ್ಬೋದು, ಈ ಥರ ಇದೆಯಪ್ಪ, ಇದನ್ನು ಅವಾಯ್ಡ್ ಮಾಡಬೇಕು ಅಂತ. ನಮ್ಮ 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 ಆದ್ಯತೆ ಏನು, ನಮ್ಮ ವ್ಯಾಪ್ತಿ ಏನು ಬರೋದು ಅದನ್ನು ಹೇಳ್ತಾ ಇದ್ದೀನಿ. ಹೌದು, ಸೊ ನಾವು ಟೆಸ್ಟ್ ಮಾಡಿ ಹೇಳ್ಬೋದು ಇಂತಿಂತ ಈಗ ಹಿಂಗೆ ಆಗ್ತಾ ಇದೆ ಅಂತ. ಈಗ ಆ ರಿಪೋರ್ಟ್ ಮೇಲೆ ಏನು ಬೇಕಾದ್ರೆ ಕ್ರಮ ತೊಗೊಳ್ಬೋದು ಸರ್ಕಾರ, ಕೃಷಿ ಇಲಾಖೆನೂ ಏನು ಬೇಕಾದ್ರೆ ಕ್ರಮ ತೊಗೊಳ್ಬೋದು. ಈ ಥರ ಸ್ಪಷ್ಟವಾದರೆ ಮಾಹಿತಿ ವೈಜ್ಞಾನಿಕವಾಗಿರಬೇಕು. ಈಗ ನಾವು ಇನ್ನೊಂದು ಟೆಸ್ಟಿಂಗ್ ಕಿಟ್ಗಳನ್ನು ಕೂಡ ಅಳವಡಿಸಬೇಕು ಅಂತ ನಾವು ಮಾಡ್ತಾಯಿದ್ದೀವಿ, ಅದನ್ನೆಲ್ಲ ತರಿಸ್ತಾ ಇದ್ದೀವಿ. ಈಗ ಬಂದಿದ್ದಲ್ಲ, ಈಗ ಈ ತಿಂಗಳು ಬರ್ತಾ ಇದೆ ಅದು. ಸೊ ಅದನ್ನು ಟೆಸ್ಟಿಂಗ್ ಕಿಟ್ಗಳನ್ನು ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಅಲ್ಲಿ ಯಾರೇ ಇರಲಿ, ಜನ ಹೋಗ್ಬಿಟ್ಟು ಈ ಯಾವುದಾದ್ರೂ ಆಹಾರಗಳನ್ನು ಅಲ್ಲಿ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸಾರ್ವಜನಿಕರಿಗೆ. ಎಲ್ಲಿ ಹೆಚ್ಚು ಈಗ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಹೆಚ್ಚಿರುವಂಥ ಪ್ರದೇಶಗಳು ಯಾವುದು, ಅಂಥ ಸ್ಥಳಗಳಲ್ಲಿ ಹಾಕ್ಬೋದು. ಮಾಲ್, ಈ ಫುಡ್ ಕೋರ್ಟ್ಸ್ ಎಲ್ಲ ಇರ್ತದೆ, ಅಲ್ಲಿ ಹಾಕ್ಬೋದು. ಸೊ ಸಾರ್ವಜನಿಕರೇ ಹೋಗಿ ನಮ್ಮ ಒಂದು ಟೆಸ್ಟಿಂಗ್ ಕಿಟ್ ಪ್ರೊವೈಡ್ ಮಾಡಿರ್ತೀವಿ. ಅದನ್ನು ನಿರ್ವಹಣೆಯನ್ನು ಸ್ಥಳೀಯವಾಗಿ ಅವರೇ ಮುಂದೆ ಬಂದಿದ್ದಾರೆ. ಹೋಟ್ಲ್ ಅವ್ರು ನಾವೇ ನಿರ್ವಹಣೆ ಮಾಡ್ತೀವಿ, ಯಾಕೆಂದ್ರೆ ನಮಗೂ ಕೂಡ ಇದು ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಅದರ ಮುಖಾಂತರ ನಮಗೆ ಪಬ್ಲಿಕ್ಕಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಏನಾದರೂ ಅವ್ರಿಗೆ ಅನುಮಾನ ಇದ್ದರೆ ಅಲ್ಲಿ ಚೆಕ್ ಮಾಡಿಸ್ಬೋದು. ಅದಕ್ಕೊಂದು ಯಾವ್ಯಾವ ಥರ ಅಂತ ಎಲ್ಲ ಇರ್ತದೆ. ಆಲ್ಮೋಸ್ಟು ಎಲ್ಲ ಫುಡ್ ಐಟಮ್ಸ್ ನೀವು ಚೆಕ್ ಮಾಡ್ಬೋದು. ವೆಜಿಟೇಬಲ್ಸು, ಮೀಟ್ ಇರ್ಬೋದು, ಮಾಂಸ ಇರ್ಬೋದು, ಆ ಥರದ್ದೆಲ್ಲ ಚೆಕ್ ಮಾಡಿಸ್ಬೋದು ಫ್ಲೋರಲ್ಲಿ. ಆಮೇಲೆ ಯಾರಾದರೂ ಆ ಥರ ನಮಗೆ ಸಂಶಯ ಇರೋ ಕಡೆ ಇದ್ದರೆ ನಾವು ಅವ್ರ ಮೇಲೆ ಅಂಥವ್ರನ್ನ ನಾವು ಟೆಸ್ಟ್ ಮಾಡಿಸಿ ಅವ್ರು ಪಾಸಿಟಿವ್ ಥರ ಬಂದರೆ ಅವ್ರನ್ನ ಅದು 21 ದಿವಸ ಏನೋ ಅವ್ರನ್ನ ನಾವು ಕ್ವಾರಂಟೈನ್ ಥರ ಇಟ್ಕೋಬೇಕು. ಆಮೇಲೆ ಅವ್ರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆದಾಗ ಕಳಿಸ್ಬಿಡೋದು. ಹೌದು, ಅದು ಬೆಂಗಳೂರು ಒಂದೇ ಆಸ್ಪತ್ರೆ. ಇನ್ನೂ ಯಾವುದು ಕೇಸಸ್ ಬಂದಿಲ್ಲ, ಯಾವುದು ಪ್ರಕರಣಗಳು ಬಂದಿಲ್ಲ ಅದು. ಮತ್ತು ನಾವು ಸದ್ಯಕ್ಕೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಕೆಲವು ಬೆಡ್ಗಳನ್ನು ನಮಗೆ ಐಸೋಲೇಷನ್ ಬೆಡ್ಸ್ ನಮ್ಮ ಹತ್ರ ಆಗಲೇ ಮಾಡಿ ಇಟ್ಕೊಂಡಿದ್ದೀವಿ. ಕಳೆದ ಬಾರಿ ಕೋವಿಡ್ ಎಲ್ಲ ಬಂದಾದ ನಂತರ ಅದು ಆಲ್ರೆಡಿ ಅದೆಲ್ಲ ಇದ್ದೇ ಇದೆ. ಸೊ ಅದನ್ನು ಆ ಥರ ಬಂದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಯಾರಾದರೂ ಇದರಲ್ಲಿ ಆ ಲಕ್ಷಣ ಇದೆ ಅಂತ ಗೊತ್ತಾಗಿ ಪಾಸಿಟಿವ್ ಬಂದರೆ ಆವಾಗ ನಾವು ಟ್ರ್ಯಾಕ್ ಮಾಡ್ತೀವಿ ಅಷ್ಟೇ, ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರು ಭೇಟಿ ಮಾಡಿದ್ರು ಏನು ಅಂತ. ಪಾಸಿಟಿವಿಂದ ಬಂದಿರೋಗು ಅಂತ ಏನಲ್ಲ ಅದು. ಏನಂತ ಹೇಳಿದ್ರೆ, ಆ ಜನರು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೆ ಅಲ್ಲೇ ಟೆಸ್ಟ್ ಮಾಡ್ಕೊಳ್ಳೋ ಥರ ಏರ್ಪೋರ್ಟ್ಗಳಲ್ಲಿ, ಸೀಪೋರ್ಟ್ಗಳಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಂತ ಏನಿಲ್ಲ, ಎಲ್ಲಿಂದ ಯಾಕಂದರೆ ಅವ್ರು ಆಫ್ರಿಕಾಯಿಂದ ಹೋಗಿ ಲಂಡನ್ಗೆ ಹೋಗಿ ಬರ್ಬೋದು, ಆಫ್ರಿಕಾಗೆ ಹೋಗಿ ದುಬೈಗೆ ಹೋಗಿ ಬರ್ಬೋದು. ಸೊ ನಮಗೆ ನೇರವಾದಂಥ ಆಫ್ರಿಕಾಯಿಂದ ನಮಗೆ ಯಾವ್ದು ಫ್ಲೈಟ್ ಇಲ್ಲ ಬೆಂಗಳೂರಿಗೆ. ಸೊ ಅದನ್ನು ನಾವು ಟ್ರ್ಯಾಕ್ ಮಾಡೋದು ಕಷ್ಟ. ಸೊ ಯಾರೇ ಬಂದರೂ ಇದನ್ನು ಒಂದು ಮಾಹಿತಿ ಎಲ್ಲ ನಮ್ಮ ಇಮಿಗ್ರೆಂಟ್ ಆಫೀಸರ್ಸ್ಗೆ ಮತ್ತು ಅಲ್ಲಿರುವಂಥ ಏರ್ಪೋರ್ಟ್ ಸ್ಟಾಫ್ಗೆ ತಿಳಿಸಿದ್ದಾರೆ. ಅಂತೂ ರಾಜೀವ್ ಕಟ್ಟಡ ಶುರು ಬಂತು. ಅದು ಯಾರು ನಾಯಿ ಮಾಂಸನೂ ಇಲ್ಲ, ಯಾವ ಮಾಂಸನೂ ಇಲ್ಲ, ಬರೀ ಅದು ಇದ್ರದ್ದೇನೆ, ಯಾವುದದು ಕುರಿ ಮಾಂಸನೇ ಅದು. ಸಹಜವಾದಂಥ ಅನುಮಾನ ಬಂದಾಗ ಎಲ್ಲ ಒಂದು ಕಡೆ ಜನರು ತಿನ್ನೋದ್ರ ಬಗ್ಗೆ ಅಥವಾ ಸಹಜವಾದ ಬೇಸರಗಳು ಬರ್ತವೆ, ಇಡೀ ಉದ್ಯಮದಲ್ಲಿ ನಷ್ಟ ಆಗುತ್ತೆ. ಆದರೆ ಇಂಥ ಪ್ರಕರಣಗಳಾದಾಗ ಇಲಾಖೆ ಯಾವ ರೀತಿ ಆ್ಯಕ್ಷನ್ ಮಾಡಿದೆ, ನಿಜವಾಗ್ಲೂ ಕೂಡ ಒಂದು ಅವೇರ್ನೆಸ್. ನಾವು ತಕ್ಷಣಕ್ಕೆ ಹೋಗಿ ಆ ಮಾಂಸದ ಒಂದು ಸ್ಯಾಂಪಲ್ಗಳು ತೆಗೆದುಕೊಂಡು ಮೂರು ಕಡೆ ಟೆಸ್ಟ್ ಮಾಡಿಸ್ತೀವಿ ನಾವು, ಯಾಕಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರಲಿ ಅಂತ ಹೇಳಿ. ಆಮೇಲೆ ಜನರಿಗೂ ಕೂಡ ಹೇಳ್ದೋ ಇದನ್ನು ನಾವು ತಪಾಸಣೆ ಮಾಡ್ತಿದ್ವಿ, ಮತ್ತು ಅಲ್ಲೂ ಹೋಗಿ ನಾವು ಎಲ್ಲ ಸ್ಥಳ ಪರಿಶೀಲನೆ ಮಾಡಿಸಿದ್ದೀವಿ. ಅದರಿಂದ ನಮ್ಮ ಕಡೆಯಿಂದ ಅದು ಬಂದಾಗ ನಾವು ಆ ಕ್ರಮ ತೊಗೊಳ್ತೀವಿ. ಅದು ಆ ಥರ ಏನು ಇರಲಿಲ್ಲ ಅಂತಲೂ ನಾವು ಹೇಳಿದ್ವಿ. ಆಮೇಲೆ ಸ್ಟೇಟ್ಮೆಂಟು ಕೂಡ ಬಿಡುಗಡೆ ಮಾಡಿದ್ರು, ಅದು ಆ ಥರ ಏನಿಲ್ಲ. ಅದು ಮಾಂಸದ ಒಂದು ಇದು ಕೂಡ ಏನು ಅದರಲ್ಲಿ ಗುಣಮಟ್ಟದ ಬಗ್ಗೆನೂ ಏನು ನಮ್ಗೆ ಅನುಮಾನ ಇರಲಿಲ್ಲ ಎಲ್ಲ, ಅದು ಕೂಡ ಕ್ವಾಲಿಟಿನೂ ಚೆನ್ನಾಗಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.